ದಾಚೆ ದಾಚೆ ಅಮ್ಮ ದಾಚೆ ಚಿಕ್ಕಿ ದಾಚೆ ಕೊಟ್ಟಾಳೆ ದಾಚೆ 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 ತಿಂತೀಯ ನೀನು? ಅಪ್ಪಚ್ಚಿ 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 ಕಣಲ್ಲ ಅಪ್ಪಚ್ಚಿ. ಅಪ್ಪಚ್ಚಿ ನೋಡು ಕುಳುಪ ಚಟ್ನಿ ಅಪ್ಪಚ್ಚಿ ತಿನ್ನು ಕುಳುಪ ಕುಳುಮ ಆನಪ್ಪ ಆನಮ್ಮ. ಅಮ್ಮ ಏ ಋತು ಬಾ ಬಾ ತಿಂಡಿ ತಿನ್ನಿಸ್ತೀನಿ ಬಾ ತಿನ್ನ. ಬೇಡ ಅಪ್ಪಾಜಿ ತಿಂತಾ ಇನ್ನೇನು ಅಮ್ಮ ಕರಿತಾ ಇದ್ದಾಳೆ. ಅಪ್ಪಾಜಿ ತಿಂತಾ ಇನ್ನೇನು? ಅಪ್ಪಚ್ಚಿ 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 ಮಾಡ್ಕೊಡ್ಬೇಕಾ? ಅಪ್ಪಾಜಿ ಇನ್ನೂ ಮಾಡಿಲ್ಲ. ಇವತ್ತು ಪಲಾವ್ ಮಾಡಿದ್ದೀನಿ. ಪಲಾವ್ ತಿನ್ಬ್ರಪ್ಪ. ಬ್ಯಾ ಬ್ಯಾ ಅಪ್ಪಚ್ಚಿ ಅಪ್ಪಚ್ಚಿ ಬರ್ಮ. ಅಪ್ಪಚ್ಚಿ ಬೇಕಾ? ಆಗಳ ದಾಸೆ ದಾಸೆ ತಿಂತೈತೆ. ದಾಸೆ ಯಾರು ಕೊಟ್ರಪ್ಪ? ಚಿಚ್ಚಿ 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 ಯಾರಪ್ಪ? ಯಾರು ಕೊಟ್ರತೆ ದೋಸೆನ? ಈ ಸುಗುಣ ದೋಸೆ ಒಯ್ದಿದ್ಲಂತೆ. ಅಕ್ಕ ಕೊಟ್ಲು ಕೊಳ್ಳತ್ತೆ ಅಮ್ಮನಿಗೆ ತಿನ್ಸು ಅಂತ ಹೇಳಿ ಅದಕ್ಕೆ ತಿನ್ನಿಸ್ತಾ ಇದ್ದೀನಿ. ತಿಂತಾ ಇದ್ದಾಳೆ ಅಮ್ಮಣ್ಣಿ. ನಾವೇನೇನು ದೋಸೆ ಕಂಡಿಲ್ದೆ ತೆಗ್ಯತೆ ತೆಗಿಲಿ ಫಸ್ಟು ಹಸಿಕೆ ಹಸಿತೀನಿ. ಅವಳು ಒಯ್ ಕೊಟ್ಟಿರೋ ದೋಸೆ ಯಾಕೆ ನನ್ನ ಮಗಳಿಗೆ ತಿನ್ನಿಸ್ತಾ ಇದೆಯಾ? ಏನು ಬೇಡ ತೆಗಿ ಏನು ಬೇಡ. ಅಯ್ಯೋ ಯಾಕೆ ಚೈತ್ರ ಕಿತ್ಕೊಂಡೆ ಅಷ್ಟೇ ದ್ವಾಸೆನ? ಅಯ್ಯೋ ಶಿವನಿಯ ಹುಡುಗಿನ ತಿಂತಿತ್ತು ದ್ವಾಸೆ ನೋಡಿ ಹೊಳ್ತೈತೆ. ಬಾ ಇಲ್ಲಿ ಒಯ್ ಕೊಡ್ತೀನಿ ಬಾ. ದೋಸೆ ತಾನೇ ನಾನು ಮಾಡ್ಕೊಡ್ತೀನಿ ಬಾ. ಅತ್ತೆ ನೀನು ಯಾರ ತಗೋ ಇಸ್ಕೊಂಡು ತಿನ್ನಿಸ್ಬೇಡ ನೋಡಿ ಹೇಳಿರ್ತೀನಿ ನನ್ನ ಮಗಳಿಗೆ. ಅಲ್ಲ ಕಣೆ ಆ ಹುಡುಗಿ ಅಪ್ಪಚ್ಚಿ ಅಪ್ಪಚ್ಚಿ ಎಂಬದ ಅದಕ್ಕೆ ಬಿಡತ್ತ ದ್ವಾಸೆ ಒಯ್ತಿದ್ಲಲ್ಲ ಅದಕ್ಕೆ ಕುಳ್ಳತ್ತೆ ತಿನ್ಸು ಅಂತ ಕೊಟ್ಲು. ಬಿಡತ್ತ ಪಿಳ್ಳಿಗೆ ಹುಡುಗರು ಮಕ್ಕ ನೋಡ್ಬೇಕು. ಯಾಕೆ ಹುಡುಗರು ದೊಡ್ಡ ದೊಡ್ಡವ್ರು ಹೆಂಗಾರ ಮಾಡ್ಕೊಂಬ್ಲೇಳು. ಆ ಹುಡುಗರು ಏನು ಮಾಡ್ತಪ್ಪ ಅಪ್ಪ? ಸುಮ್ಮನಿರತ್ತೆ ಬೇಡ ಇಸ್ಕೊಂಡು ತಿನ್ನಿಸ್ಬೇಡ ನೋಡಿ ಹೇಳಿರ್ತೀನಿ. ಬಾರಮ್ಮ ಬಾ ಒಯ್ ಕೊಡ್ತೀನಿ ಬಾ. ಅಪ್ಪಚ್ಚಿ ಮಾಡ್ಕೊಡ್ತೀನಿ ಬಾ. ಚಪಾತಿ ಮಾಡ್ಕೊಡ್ತೀನಿ ಬರಮ್ಮ. ದೋಸೆ ಬೇಡ ಬಾ. ಬಾ ದಾಚೆನೆ ಮಾಡ್ಕೊಡ್ತೀನಿ ಬರ್ಪ. ಬಾ ತಿನ್ಬಾರ್ದು ಬಾ ಅದು ಚೆನ್ನಾಗಿಲ್ಲ ಬಾ ಬಾ. ಬ್ಯಾ ಬ್ಯಾ ಅತ್ತೆ ನೀನು ಇಲ್ಲದ್ ಕಲಿಸ್ತೀಯ ಕಣತ್ತೆ ಆ ಹುಡುಗಿಗೆ. ಸುಮ್ಮನೆ ಮನೆಯಾಗ ಮಾಡಿರೋದು ಉಣ್ಸತ್ ಕಲಿಸು. ಅವ್ರ ಮನೆಗೆ ದೋಸೆ ಒಯ್ದವ್ರೆ ಅವ್ರ ಮನೆ ಚಪಾತಿ ಮಾಡವ್ರೆ ಅವ್ರ ಮನೆಗೆ ಇದು ಮಾಡ್ಯವ್ರೆ ಅಂತ ಅವ್ರ ಮನೆಗೆ ಇಸ್ಕೊಂಬಂದು ತಿಂಬತ್ ಕಲಿಸಿದ್ರೆ ಅವ್ರು ಅದೇ ಕಲಿತಾವೆ. ಮನೆಯಾಗ ಏನು ಮಾಡಿರ್ತೀವಿ ಅದನ್ನು ಕೊಡ್ಬೇಕು ಅಷ್ಟೇ ಮಕ್ಕಳಿಗೆ. ಏ ನಮ್ಮ ಹುಡುಗಿಗೆ ಅದನ್ನ ಕೊಡ್ರಿ ಇದನ್ನ ಕೊಡ್ರಿ ಅಂತ ಅವ್ರ ಮನೆಗೆ ಇಸ್ಕೊಬತ್ತೀಯಲ್ಲ ನೀನು. ಬರಬೇಡ ನೋಡಿ ಹೇಳಿರ್ತೀನಿ. ಅವಳು ಪಲಾವ್ ಅಂತ ತಿಂಬಲ್ಲ. ನೀನು ಬರೀ ಪಲಾವು ಚಿತ್ರಾನ್ನ ಉಪ್ಪಿಟ್ಟು ಇಂಥ ಮಾಡ್ತೀಯ. ಅವಳಂತ ತಿಂಬಲ್ಲ. ಅವಳು ನನ್ನಂಗೆ ಚಪಾತಿ ದೋಸೆ ಇಂಥವು ಕೇಳ್ತಾಳಲ್ಲ ಅದಕ್ಕೆ ಯಾರ ಮನೆಯಾಗ ಮಾಡಿ ಹುಡುಗರ್ಗಂತ ಕೊಡ್ತಾರಮ್ಮ ಎಲ್ಡ. ಸುಗೊಂಡು ದೋಸೆ ಒಯ್ತಿದ್ಲು ಕೊಟ್ಲು. ಬೇಡ ಯಾರ ಮನೆ ಹುಡುದು ತಿನ್ನಿಸ್ಬೇಡ ನೀನು ನೋಡಿ ಹೇಳಿರ್ತೀನಿ. ಬೇಡ ಹುಡುಗಿ ಅದೇ ಕಲಿತೈತೆ. ಅದು ಮನೆಯ ಮಾಡಿರೋದ ಉಂಬದೇ ಇಲ್ಲ ಆಲೇನಿ. ಬರೀ ಚಪಾತಿ ದೋಸೆ ಅಪ್ಪಚ್ಚಿ ಅಂತೈತೆ ಆಲೇನಿ. ನೀನು ಸರಿಯಾಗಿ ಬಿಡ್ತೀನಿ. ನಿಮ್ಮ ಅಜ್ಜಿ ಜೊತೆ ಸೇರ್ಕೊಂಡು ಇಲ್ಲದವ್ ಥರ ಕಲಿತೀಯ. ಬಾ ಇಲ್ಲಿ ಸುಮ್ಮನೆ ತಿನ್ಬಾ ಪಲಾವ್ ಮಾಡಿದ್ದೀನಿ. ಇಲ್ಲದ ಕಲ್ಸಿದ್ರೆ ಅಷ್ಟೇ ಅದೇ ಕಲಿತೀಯ ನೀನು. 3 ವರ್ಷದ ಬುದ್ಧಿನೇ 100 ವರ್ಷದ ತಕ್ಕ. ಬಾ ಇಲ್ಲಿ ಫಸ್ಟು ಪಲಾವ್ ತಿನ್ಬಾ ಸುಮ್ಮನೆ. ಬಿಡೆ ಅತ್ತ ಪಿಳ್ಳಿಗೇನು ಗೊತ್ತಾಗುತ್ತೆ. ಅಜ್ಜಿ ಅಜ್ಜಿ ಬೇರೆಯವ್ರ ಮನೆಗಳದ್ದು ಕೇಳ್ತೀಯ ಬೇರೆಯವ್ರ ಮನೆಗಳದ ಹೊಡೆದು ಬಿಡ್ತೀನಿ. ಬರೀ ಚಪಾತಿ ದೋಸೆ ಅಂತ ಹೇಳಿ ಬೇರೆಯವ್ರ ಮನೆಗಳದ್ದು ಯಾವಾಗಲೂ ದಿನ ಅವ್ರ ಮನೆಗೆ ಅಪ್ಪಚ್ಚಿ ಮಾಡ್ಯವ್ರೆ ಅಪ್ಪಚ್ಚಿ ಅಂತ ಹೇಳ್ತಿರ್ತೀಯ. ಮನೆಗೆ ಪಲಾವ್ ಮಾಡಿದೀನಿ ತಿನ್ನಮ್ ಬೇಡ ಅಂತೀಯ. ನಿಮ್ಮ ಅಜ್ಜಿ ಜೊತೆ ಸೇರ್ಕೊಂಡು ಇಲ್ಲದ್ ಕಲಿತೀಯ ನೀನು. ಪಟ್ಟ ಮಂಗ್ಬಿಟ್ಬಿಡ್ತೀನಿ ಒಂದ. ಏಯ್ ಸುಮ್ಕಿರು. ಆ ಹುಡುಗಿ ಏನು ಮಾಡೈತೆ? ಆ ಹುಡುಗಿನ ಯಾಕೆ ಹೋಯ್ತೆ? ಹುಡುಗಿನ ಒಯ್ಬೇಡ ತಾಯಿ ನೀನು. ಅಲ್ಲ ದೊಡ್ಡವ್ರು ಗುದ್ದಾಡಿರೋದಕ್ಕೆ ಆ ಹುಡುಗಿಗೆ ಯಾಕೆ ಹೋಯ್ತೆ? ಸುಮ್ಕಿರು. ಹುಡುಗಿಗೆ ಏನು ಗೊತ್ತಾಗುತ್ತೆ? ಏನು ಗೊತ್ತಾಗುತ್ತೆ ಹಂಗೋಯ್ತೀಯ ನೀನು? ಆ ಹುಡುಗಿನ ಒಯ್ಬೇಡ ತಾಯಿ ನೋಡು ಹೇಳಿರ್ತೀನಿ. ನನಗೆ ಆ ಹುಡುಗಿನ ಒಯ್ದ್ರೆ ಸರ್ ಬರಲ್ಲ ನೀನು. ಆಗ್ಲೆಲ್ಲ ಒಯ್ಬೇಡ ನೀನು. ಹೇಳಿರ್ತೀನಿ ನೋಡು. ತೆಗಿ ಒಯ್ಬೇಡ ನೀನು. ಒಯ್ಬೇಡ ಕಣೆ ಚೈತ್ರ. ಆ ಹುಡುಗಿನ ಒಂದೇಟು ಒಯ್ಬೇಡ. ಸುಮ್ಕಿರತ್ತೆ. ಮಕ್ಕಳನ್ನ ಒಯ್ದಂಗೆ ಬೆಳೆಸ್ಬಾರ್ದು. ನೀನು ಇಲ್ಲೊತ್ತು ಕಲಿಸ್ತಾ ಇದೀಯ ಹುಡುಗಿಗೆ. ನಾನು ನೋಡ್ತಾ ಇದ್ದೀನಿ. ಬರೀ ಅದ್ದತ್ನಾಗ ಅವ್ರ ಮನೆಯಾಗೆ ಇಸ್ಕೊಂಬಂದು ಉಣ್ಸತ್ ಕಲ್ತಿದ್ಯಾ. ಅದನ್ನ ಮನೆಯಾಗೆ ಯಾಕೆ ಮಾಡಿರಿ ನಾನು ಯಾಕೆ ಮಾಡಿಕೊಟ್ರು ಬ್ಯಾ 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 ಅಂಬುತ್ತೆ. ಅಲ್ಲ ನಾನು ಹೇಳಲ್ವೇ ಬೇಡ ಕಣಮ್ಮ ಇಲ್ಲಿ ಊಟ ಮಾಡಮ್ಮ ಅಂತ ಹೇಳಿದ್ರೆ ಬ್ಯಾ ಬ್ಯಾ ಅಂತಾಳೆ ಬರೇನಿ. ಏನು ನನ್ನ ಮನೆಯೊಳು ದೋಸೆ ತಿಂದೇಟ್ಗೆ ಏನು ಹಂಗೆ ಇವ್ರ ಮಗಳಿಗೆ ಏನೋ ಆಗ್ಬಿಡುತ್ತೆ ಅನ್ನಂಗೆ ಹೊಡಿತಾ ಇದ್ದಾಳೆ. ಏನು ಇಸ್ಕೊಳ್ಳಲ್ಲ ಯಾರು ತಗೊಂಬಂಗೆ ಹೊಡಿತಾ ಇದ್ದಾಳೆ. ಹೊಡ್ಕೊಂಬ್ಳೇಳು ಬಿಡು. ಅವ್ರ ಮಗಳು ಅವಳಿಷ್ಟ. ನಾನು ಏನಕ್ಕೆ ಮಾತಾಡೋಣ. ಬರಲಿ ನಿಮ್ಮ ಅಪ್ಪನ ತಗೋ ಪಟ್ಟನ್ನಂಗೆ ಒಂದು ಡೇಟ್ ಹೊಡಿಸ್ತೀನಿ. ಅಲ್ಲ ಬೇಡ ಕಣಮ್ಮ ಅಂದರೆ ಬರೇ ಅವ್ರ ದೋಸೆ ಒಯ್ದವ್ರಿ ಅಪ್ಪಚ್ಚಿ ಅವ್ರು ಮಾಡವ್ರೆ ಇವ್ರು ಮಾಡವ್ರೆ ಅಂತ ಹೇಳ್ತೀಯ. ಯಾಕೆ ಆಲೆನೇ ಮುದ್ದು ಬಂಗಾರಿಗೆ ಏಟ್ ಬಿದ್ದಿದ್ದಾವೆ ಆಲೆ ಅಮ್ಮಂತಾಗೆ. ಇವನು ಬೇರೆ ಬಂದ ಇಲ್ಲಿ ನಿನ್ಕಂಬದ್ ನಾನು ಒಳ್ಳೇದಲ್ಲ.
ಸುಮ್ಮನೆ ಇಲ್ಲಿಂದ ಹೋಗೋದೇ ಒಳ್ಳೇದು. ಯಾಕೆ ಅವ್ರ ಮಕ್ಳನ್ನ ಅವ್ರು ಹೆಂಗಾದ್ರು ಹೊಡ್ಕೊಂಬ್ಲೇಳು, ನಮ್ಮ ಮಕ್ಕಳು ನಮ್ಮ ಇಷ್ಟ ಅಂತಾರೆ. ತಿನ್ಲಿಲ್ಲ ಅಂದರೆ ಅಷ್ಟೇ ಹೋಯ್ತು ಬಿಡು. ನಾನೇನೋ ಪಾಪ ಹುಡುಗಿಗಂತ ಕೊಟ್ಟೆ ದೋಸೆ ತಿಂಬುತ್ತೆ ಅಂತ ಹೇಳಿ. ಯಾಕೆ ಚೈತ್ರ ದೋಸೆ ನಿಂಗೆ ಬಿಸಾಕಿದ್ದೀರಾ? ಯಾಕೆ ಅಳ್ತಾ ಇದ್ದಾಳೆ ಋತು? ಅವಳು ದೋಸೆ ಕೊಟ್ಲಂತೆ, ಇವತ್ತೆ ಇಸ್ಕೊಂಡು ತಿನ್ನಿಸ್ತಾ ಐತೆ. ಅದಕ್ಕೆ ಬೇಡ ಅಂತ ಕಿತ್ತು ಬಿಸಾಕಿದ್ಕೆ ಅವಳು ಅಪ್ಪಾಚಿ ಅಂತ ಅಳ್ತಾ ಇದ್ದಾಳೆ. ದಿನ ದೋಸೆ ಚಪಾತಿ ಇವತ್ತೆ ಅವ್ರ ಮನೆ ಇಸ್ಕೊಂಬಂದು ತಿನ್ಸೋದು ಕಲ್ಸೈತೆ. ನಮ್ಮ ಮನೆಗೆ ಏನಾನ ಮಾಡಲಿ ಅವಳು ಬ್ಯಾ ಬ್ಯಾ ಅಂತಾಳೆ. ಅದಕ್ಕೇನೆ ಬೇಡ ಕಣತ್ತೆ, ದಿನ ಹಿಂಗೆ ಕಲಿಸ್ಬೇಡ, ಅವ್ರ ಮನೆಗೆ ಇಸ್ಕೊಂಬಂದು ತಿನ್ಸೋದ ಅಂತ ಹೇಳ್ತಾ ಇದ್ದೀನಿ. ಅವ್ರ ಮನೆಗೆ ಅವ್ರು ದೋಸೆ ಒಯ್ದಾರೆ ನಮ್ಮ ಹುಡುಗಿಗೆ ಒಂದು ಕೊಡ್ರಿ ಅಂತ ದಿನ ಇಸ್ಕೊಂಬಂದು ತಿನ್ಸುತ್ತೆ. ಅದಕ್ಕೆ ಯಾರ ಮನೆಗೆ ಇಸ್ಕೊಂಬಂದು ತಿನ್ನಿಸ್ಬೇಡ ಅಂತ ಹೇಳ್ತಾ ಇದ್ದೀನಿ. ಏನೋ ಒಂದಿನ ಚಂದ 2 ದಿನ ಚಂದ ಬೈಕಂತಾರೆ. ದಿನ ಹಿಂಗೆ ಆದರೆ ಚೆನ್ನಾಗಿರಲ್ಲ. ಏನೋ ಅಪರೂಪಕ್ಕೆ ಯಾರೋ ಬಿಡು ಮಕ್ಕಳು ಅಂತ ಇಷ್ಟಪಟ್ಟು ಯಾರೋ ಒಂದಿನ ಕೊಟ್ಟರೆ ಇಸ್ಕೋಬೋದು. ದಿನ ಅದೇ ಅಂದರೆ ನೋಡಿ ಮೊನ್ನೆ ಅವಕ್ಕ ಸಣ್ಣಿಂಗಕ್ಕಯ್ಯ ಚಪಾತಿ ಮಾಡಿತ್ತಂತ ಅಲ್ಲಿ ಇಸ್ಕೊಂಬಂತು, ಕೆಂಚಜ್ಜಿ ರೊಟ್ಟಿ ಸುಟ್ಟೈತಂತ ಅಲ್ಲಿ ಇಸ್ಕೊಂಬಂದು ತಿನ್ನಿಸ್ತು. ಅವಳು ಏನಾನ ಮಾಡಿಕೊಟ್ರೆ ನಮ್ಮನೆ ಪಲಾವು ಪುಳಿಯೋಗ್ರೆ ಏನಾನ ಮಾಡಿದ್ರೆ ಬ್ಯಾ ಬ್ಯಾ ಅಂತಾಳೆ. ಅವಳು ಅಜ್ಜಿ ಜೊತೆ ಸೇರ್ಕೊಂಡು ಇಲ್ಲದ್ ಕಳ್ತಾಳೆ ಕಣ್ರಿ. ಪಟ್ಟನ್ನಂಗೊಂದು ಬಿಡ್ಬೇಕು ಅವಳಿಗೆ. ಅಜ್ಜಿ ಅಜ್ಜಿ ಕೂಕ ನಾನು ಇದೀನಿ ಒಯ್ಯಲ್ ಕೂಕ. ಆ ಹುಡ್ಗಿನ ಒಯ್ಬೇಡ್ರಿ ನೋಡಿ ಹೇಳಿರ್ತೀನಿ. ನೀವು ಗಂಡ ಹೆಂಡತಿ ಸೇರ್ಕೊಂಡು ಆ ಹುಡ್ಗಿನ ಒಯ್ದು ಬಿಟ್ರೆ ನಾನು ಮಾತ್ರ ಸುಮ್ಮನಿರಲ್ಲ. ಹುಡ್ಗಿಗೆ ಏನು ಗೊತ್ತಾಗುತ್ತೆ ಅಂತ ಒಯ್ತೀರಾ? ಆ ಸಣ್ಣ ಪಿಳ್ಳೆನ ಏನು ಗೊತ್ತಾಗೋದಾದ್ರೆ ಬಿಡಪ್ಪ ಅನ್ಬೋದು. ಅದು ಏನು ಇಷ್ಟ ಆಗುತ್ತೋ ಅದನ್ನ ತಿಂಬುತ್ತೆ. ಅಮ್ಮ ನೀನು ಬೇಕಾದ್ರೆ ಬೇರೆಯವ್ರ ಮನೆಗೆ ಹೊರ್ಗಿನವ್ರ ಮನೆಗೆ ಯಾರ ಮನೆಯಾಗಾದರೂ ಇಸ್ಕೊಂಬಂದು ತಿನ್ನಿಸು. ಆದರೆ ನಾನು ಬೇಜಾರಾಗಲ್ಲ. ನಮ್ಮರ ಮನೆಯಾಗಿ ನಮ್ಮರ ಮನೆಯಾಗ ಮಾತ್ರ ಏನು ಇಸ್ಕೊಂಬಕ್ಕೆ ಹೋಗ್ಬೇಡ. ಅದ್ರಾಗೆ ಆ ಸುಗುಣಿತಾಗ ಮಾತ್ರ ಏನು ಇಸ್ಕೊಂಡು ತಿನ್ನಿಸ್ಬೇಡ. ನನ್ನ ಮಗಳಿಗೆ ಹೇಳಿರ್ತೀನಿ. ಬೇಡ ಕಣ್ರಿ, ಯಾರ ಮನೆಗೂ ಕೇಳಿ ಇಸ್ಕೊ ಬರ್ಬಾರ್ದು. ಅವ್ರೇನೋ ಪ್ರೀತಿ ಪಟ್ಟು ಮಕ್ಕಳು ಅಂತ ಕೊಟ್ರೆ ಒಂದು ಹೋಯ್ತು. ಈ ಮತ್ತೆ ಹಂಗಲ್ಲ. ನಮ್ಮ ಅಮ್ಮನಿಗೆ ದೋಸೆ ಕೊಡ್ರಿ, ನಮ್ಮ ಅಮ್ಮನಿಗೆ ದೋಸೆ ಅಂದರೆ ಇಷ್ಟ, ನಮ್ಮ ಮೊಮ್ಮಗಳಿಗೆ ಅಂತೇಳಿ ಯಾರ ಮನೆಗಾನ ಚಪಾತಿ ದೋಸೆ ಅಂದರೆ ಇವತ್ತೇನೆ ಬಾಯಿ ಬಿಟ್ಟು ಕೇಳಿ ಇಸ್ಕೊಂಬರುತ್ತೆ. ಅದಕ್ಕೇನೆ ಹಂಗೆ ಕೇಳಿ ಇಸ್ಕೊಂಬರ್ಬೇಡ ಕಣತೆ, ಬೈಕ್ ಅಂತಾರೆ ಅಂತ ಹೇಳ್ತಾ ಇದ್ದೀನಿ. ಅವರಾಗಿ ಅವರು ಮಕ್ಕಳಿಗೆ ಇಷ್ಟಪಟ್ಟು ಕೊಟ್ಟರೆ ಚಂದ. ಕೊಳ್ಳಕ್ಕ ದೋಸೆ ಮಾಡಿದ್ದು ಚಪಾತಿ ಅಂತ ಹೇಳಿ ಮಕ್ಳ ಕೈಯಕ್ಕೆ ಯಾರಾದರೂ ಇಷ್ಟಪಟ್ಟು ಕೊಟ್ಟರೆ ಚಂದ. ನಾವಾಗಿ ನಾವು ಕೇಳಬಾರ್ದು ಅಂತ ಹೇಳಿದ್ರೆ ಅತ್ತಿಗೆ ಅರ್ಥನೇ ಆಗಲ್ಲ. ಬಿಡ್ರಲ್ಲ ಪಾಪ, ಅದು ಯಾಕಂಗೆ ಆಡ್ತೀರಾ? ಅಲ್ಲ ನೀವು ದೊಡ್ಡವರು ಇದು ಮಾಡ್ಕೊಂಡ್ರತ್ಕ ಹುಡುಗಿ ಏನು ಮಾಡುತ್ತೆ ಹೇಳು? ಅಲ್ಲ ಅವಳು ಕೊಟ್ಟಿದ್ಲಪ್ಪ ಸುಗುಣ ದೋಸೆ ಅವಾಗಿನ ಬಿಸೇದ ಹಾಕಿ ಕೊಳ್ಳತ್ತೆ ತಿನ್ಸಮ್ಮಣಿಗಂತ ಕೊಟ್ಲು. ಏನು ತಿಂಬಾಳೆ ಅಂತ ಚೆನ್ನಾಗಿ ಚಟ್ನಿ ದೋಸೆ ಅಂತ ಒಗ್ದೆ ಅಷ್ಟು ಬಿಟ್ಲು ಅವಳು. ಬೇಡ, ಅವಳ ಮನೆಗಳು ಇದ್ದಿದ್ದು ತಿನ್ನಿಸ್ಲೇಬೇಡ. ನನ್ನ ಮಗಳಿಗೆ ಏನು ತಿನ್ನಿಸ್ಬೇಡ ಕಣಮ್ಮ. ಬೇಕಾರೆ ಬೇರೆಗೆ ಯಾರ ಮನೆಯಾಗನ ಬೇಕಾರೆ ಯಾರ ಮನೆಯಾಗಾದ್ರೂ ತಿನ್ಸು, ನಾನೇನೇನು ಬೇಜಾರಾಗಲ್ಲ. ತಿಂಬ್ಲೇಳಿ ಎಲ್ಲರ ಮನೆಯಾಗೂ ತಿಂದು ಉಂಡು ಬೆಳ್ಕೊಂಡ್ರೇ ಮಕ್ಕಳು ಚೆನ್ನಾಗಿ ಬೆಳೆಯೋದು. ಎಲ್ಲರ ಮನೆಯಾಗ ಉಂಡ್ಕೊಂಡಿದ್ರೇನೇ ಚೆನ್ನಾಗಿರೋದು. ಆದರೆ ಇವ್ರು ಕೊಟ್ಟಿದ್ದು ಮಾತ್ರ ಏನೂ ತಿನ್ನಿಸ್ಬೇಡ. ಅವಳು ಕೊಟ್ಟಿದ್ದು ಮಾತ್ರ ಏನೂ ತಿನ್ನಿಸ್ಬೇಡ ನೋಡಿ ಹೇಳಿರ್ತೀನಿ. ನಾನು ಹೇಳಿರ್ತೀನಿ. ಇಲ್ಲಾಂದರೆ ನೀನು ತಿನ್ಸೋಕ್ಕೆ ಹೋಗ್ಬೇಡ ನನ್ನ ಮಗಳಿಗೆ. ಅವಳ ಅಜ್ಜಿ ಸೇರಿ ಆಲೇನು ಅವಳು ಹಂಗೆ ಕಲ್ತಾವಳೆ. ಅವಳ ಅಜ್ಜಿ ಕರ್ಕೊಂಡೋಗಿ ಕಲ್ಸೈತೆ. ಅದಕ್ಕೆ ನೋಡಿ ಒಳದ ಯಾತನ ಮಾಡಲಿ ಬ್ಯಾ 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 ಕುಕ್ಕು ಬಿಚ್ಚಿ ಹಂಗೆ ಕಲ್ತಾವಳು. ಇವಾಗ ಒದೆ ಕೊಟ್ಟರೆ ಅವಳೆಲ್ಲ ಸರಿ ಆಗ್ತಾಳೆ. ಸುಮ್ಮನೆ ಉಂತಾಳೆ. ಬಾ ಪಲಾವ್ ತಿನ್ ಬಾ ಸುಮ್ಮನೆ ತಿನ್ನಿಸ್ತೀನಿ. ಬಾ ಇಲ್ಲಿ ಮೊಸರು ಹಾಕೊಂಡು ತಿನ್ನಿಸ್ತೀನಿ. ಬಾ ಪಲಾವ ಚೆನ್ನಾಗೈತೆ. ಬಾ ತರಕಾರಿ ಎಲ್ಲ ಹಾಕಿರೋದು ತಿನ್ನಿಸ್ತೀನಿ. ಬರಮ್ಮ. ಹಠ ಮಾಡಬಾರ್ದು ಋತು, ಏಟ್ ಕೊಡ್ತೀನಿ ಪಟ್ಟನ್ನಂಗೆ ನೋಡು. ಹಠ ಮಾಡಬಾರ್ದು. ನಾನು ಹೇಳಿದ್ರೆ ಕೇಳಲ್ಲ ರೀ ಅವಳು. ನೀನು ಬೇಕಾದರೆ ಒಂದು ಸ್ವಲ್ಪ ಗದ್ರಕಂಬ್ಲಿ ಇವಾಗ ಬಂದು ಹೇಳ್ದಾಳೆ ಪಲಾವ್ ತಿಂತಾಳೆ ಬೇಕಂದ್ರೆ ಅವಳು. ನಾನು ಹೇಳಿದ್ರೆ ಕೇಳಲ್ಲ ಅವಳು. ಎಷ್ಟು ನಾನು ರೇಗಾಡಿದ್ರು ಕೇಳಲ್ಲ. ನೀನು ಋತು ಅಂತ ಒಂದು ಗದ್ರಿದ್ರೆ ಸಾಕು, ಸುಮ್ಮನಾಗ್ಬಿಡ್ತಾಳೆ. ನಿನಗೆ ಎದ್ರುಕೊಳ್ಳೋದು ಅವಳು. ನಡಿ ಪಲಾವ್ ತಿನ್ನಡಿ. ಅಮ್ಮ ಪಲಾವ್ ತಿನ್ನಿಸ್ತಾಳೆ. ನಡಿ ತಿನ್ನು. ಮೊಸರು ಹಾಕೊಂಡು ತಿನ್ನಿಸ್ತಾಳೆ. ಬಾ ಬಾ. ಖಾರ 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 ಅಮ್ಮ ಒಟ್ಟು ಮಸಾಲೆ ಹಾಕ್ತಾಳೆ. ಖಾರ ಆಗಿರುತ್ತೆ. ತಿಂಬಲ್ಲ ಪಲಾವ್ ಅಂತದೆ ಎಲ್ಲನ. ದೋಸೆ ಚಪಾತಿ ಆದ್ರೆ ತಿಂತಾಳೆ ಅಂತ ನಾನು ತಿನ್ಸೋದಷ್ಟೇನೆ. ಇಲ್ಲ ಖಾರ ಆಗಿಲ್ಲ. ನಡಿ ಮೊಸರು ಹಾಕೊಂಡು ತಿನ್ನಿಸ್ತಾಳೆ. ನಡಿ ಅಮ್ಮ. ಒಂದು ಸ್ವಲ್ಪ ಖಾರ ಕಡಿಮೆ ಹಾಕು ಚೈತ್ರ ನೀನು ಅವಳು ಅಮ್ಮನಿಗೆ. ರೀ ಅವಳು ತಿಂಬಲ್ಲ ಅಂತಾಳೆ. ನಾನು ಇವಾಗ ಖಾರ ಕಡಿಮೆ ಹಾಕ್ತೀನಿ. ಖಾರ ಕಡಿಮೆ ಹಾಕಿ ನಾನು ಮಾಡಿರೋದು. ಪಲಾಲ ಇತ್ತು ನೋಡ್ರಿ ನೀವು ಗದ್ರಕ್ಕೆ ಬಾರಮ್ಮ ಪಲಾಲ ಇತ್ತು ಅಂತಾಳೆ. ನೋಡು ಹೆಂಗಿದ್ದಾಳು. ಜಾಣಿ ಕಣು ನಮ್ಮ ಋತು ಜಾಣು. ಅಳ್ಬಾರ್ದಪ್ಪ, ಕೊಂಡಿರು ಉಡ್ಸ್ಕೊಳಪ್ಪ. ಪಲಾವ್ ಇಕ್ಕೋತೀನಿ. ಪಲಾಲ ಅಂಬುತ್ತಪ್ಪು. ಪಲಾವ್ ಅಂಬಕ್ಕೆ ಬರಲ್ಲ ನಮ್ಮ ಋತುಗೆ. ಪಲಾಲ ಅಂಬುತ್ತ ಒಳ್ಬಿಡ್ದಪ್ಪ. ಜಾಣೆ ಬೇಕು. ನಾವು ಯಾತಿಗೆ ಕೊಡ್ತೀವಿ ಅದನ್ನ ಉಣ್ಬೇಕಪ್ಪ ಮಗನೇ. ಒಳ್ಬಿಡ್ದಪ್ಪ. ಒಯ್ತಾಳೆ ಆ ಹುಡುಗಿನ. ತಿರ್ಗಿ ಆಮೇಲೆ ಮುದ್ದು ಮಾಡ್ತಾಳೆ. ಒಯ್ದು ಆಮೇಲೆ ಅಯ್ಯೋ ಅನ್ಕೊಂತಾಳೆ. ಒಯ್ಯೋದು ಯಾಕೆ ಒಯ್ಬೇಕು ಆ ಹುಡುಗಿನ? ನಾನೊಂದು ಒಯ್ಯಲ್ಲಪ್ಪ ನಮ್ಮ ಅಮ್ಮಣಿ ನಂಗೇನಿ. ಯಾಕೆ ಕೇಳಿರು ಇಲ್ಲ ಅಂಬಲ್ಲ. ಹಂಗೆ ಕೊಡಿಸ್ತೀನಿ. ಯಾತಾನು ನಮ್ಮ ಹುಡುಗಿನ ಚೆನ್ನಾಗಿ ನೋಡ್ಕೊಂಬತ್ತೆ ಹುಡುಗಿ ಅಜ್ಜಿ ಅಂಬೋದು. ನೀವು ಒಯ್ಯೋಕ್ಕೆ ನಂತ ಕೊಡಲೇ ಬರುತ್ತೆ ಅಜ್ಜಿ ಅಂತ ಹೇಳಿ. ಅಯ್ಯೋ ಮಕ್ಳು ನೋಯ್ದಂಗೆ ಬೆಳ್ಸೋಕ್ಕಾಗಲ್ಲ ಕಣಮ್ಮ. ಕರ್ಕೊಂಬ ಚೈತ್ರ. ಬರಮ್ಮ. ಅಳಬಾರ್ದು ಋತು, ಅಳಬಾರ್ದು ಕಣ್ಣೀರು ಒರೆಸ್ಕ. ನಡಿ ಪಲಾಲ್ ಹಾಕ್ಕೊಡ್ತೀನಿ. ಅಪ್ಪ ನೀನು ತಿನ್ನಂತೀರಿ. ನಡಿ.
ಬ್ಯಾ ಬ್ಯಾ ಆಗಳ ಅಡುಗೆ ಮನೆ ಕೊಡೋತು ನಡೀರಿ ಕೊಡ್ತೀನಿ. ಬೇಕಾದ್ರೆ ಕಡೆಗಳವ್ರು ಯಾರಾದರೂ ಕೊಟ್ಟಿದ್ರೆ ತಿನ್ನಿಸಿದ್ರು ಸುಮ್ಮನೆ ಇರ್ತಿದ್ವಿ. ಎಲ್ಲರ ಮನೆಗೂ ತಿನ್ಕೊಂಡು ಉಣ್ಕೊಂಡು ಎಲ್ಲರ ಮನೆಗೂ ಬೆಳ್ಕೊಂಡ್ರೆ ಮಕ್ಳು ಚೆನ್ನಾಗಿರೋದು. ಆದರೆ ಅವಳನ್ನ ನಂಬೋ ಅಂಥದ್ದಲ್ಲ. ಅವರಿಬ್ರು ಸರಿ ಇಲ್ಲ ಗಂಡ ಹೆಂಡ್ತಿ. ಯಾಕೆ ಬೇಕು ಅವಳು ಮೊದಲೇ ಒಟ್ಟರ್ಕ್ ನನ್ನ ಮುಂದೆ ಸರಿ ನಮ್ಮ ಮ್ಯಾಗಳು ಸೇಡಿಗೆ ಮಕ್ಳಿಗೂ ಏನು ಮಾಡೋಕ್ಕೂ ಇಯಸ್ತಾಳಲ್ಲ ಅವಳು. ಯಾಕೆ ಬೇಕು ನಮಗೆ ಭಯವಾದಂಗೆ ಆಗುತ್ತೆ ಇರೋದೊಂದು ಹುಡುಗಿ ಭಯ ಆದಂಗೆ ಆಗುತ್ತೆ ಅವಳು ಹೇಳಲ್ಲ. ಅದಕ್ಕೋಸ್ಕರ ನನಗೆ ತುಂಬ ಸಿಟ್ಟು ಬಂತು ಅಷ್ಟೇ. ಅದಕ್ಕೆ ಸಿಟ್ಟಾಗಿ ಒಂದಿಟ್ಟು ಹೊಡೆದ್ಬಿಟ್ಟೆ ನನ್ನ ಮಗಳಿಗೆ. ಏನು ಮಾಡೋದು ನಾವು ದೊಡ್ಡವ್ರು ಇದು ಮಾಡ್ಕೊಂಡಿರೋದಕ್ಕೆ ಮಕ್ಳ ಮೇಲೆ ಯಾಕಪ್ಪ ನಾವು ಕೋಪ ಮಾಡ್ಕೋಬೇಕು ಅನ್ನಂಗೆ ಆಗುತ್ತೆ. ನೋಡ್ತಾ ಇರ್ರಿ ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.